ಭಾಳ ಇಂಟ್ರೆಸ್ಟ್ ಆಗಿದೆಯಲ್ಲ ಇದು, ಹೌದಾ ಅಂತೆಲ್ಲ ಅಂದ್ಕೊಂಡು ನಾನು ಒಂದಷ್ಟು ವೀಡಿಯೋಸ್ ಎಲ್ಲ ತೋರಿಸಿದ್ರು. ಒಂದು ಕಾಲು ಗಂಟೆ ಆಯಿತು. ಆಮೇಲೆ ಕಾಫಿ ತರಕ್ಕೆ ಅಂದ್ಬಿಟ್ಟು ವಾಸನ ಕೆಳಗಡೆ ಕೇಳಿಸ್ದೆ, ಏನು ಬೇಕು ಅಂದರೆ ಕಾಫಿ ಬೇಕು ಬಿಸಿದು ಅಂತಂದರು. ತೊಗೊಂಬ ಅಂತಂದರೆ ಅಷ್ಟೊಂದು ಫೋನ್ ಬಂತು ಅವ್ರಿಗೆ. ಆಯಿತಾ, ಸ್ವಾಮಿ ಹೇಳಿ ಸ್ವಾಮಿ ಅಂತಂದರು. ಸರಿ ಏನು ರವಿ ಅಂತಂದೆ. ಅಣ್ಣ ಇಲ್ಲೇ ಗಾಂಧಿ ಬಜಾರ್ಗೆ ಹೋಗಿ ಬಂದುಬಿಡ್ತೀನಿ, ತಿರುಪತಿಲಿ ಶ್ರೀನಿವಾಸನ ಪೂಜೆ ಮಾಡ್ತಾರಲ್ಲ ಅವ್ರು ಬಂದಿರೋ ಹುಡ್ಕೊಂಡು ನನ್ನ ಒಂದು 10 ನಿಮಿಷ ಬಂದುಬಿಡ್ತೀನಿ, ಆಮೇಲೆ ಕಾಫಿ ಕೊಡ್ತೀನಿ ಅಂದರು. ವಾಪಸ್ ನಾನು ಫೋನ್ ಮಾಡಿ ವಾಸುಗೆ ಹೇಳಿ ತರಬೇಡ ಕಾಫಿನ, ಒಂದು 10 ನಿಮಿಷ ಬರ್ತಾರೆ ಅಂತ ಅಂದ್ಬಿಟ್ಟು. ಆಮೇಲೆ ತಿರ್ಗಾ ವಾಪಸ್ಸು ಕಾಲು ಗಂಟೆ ಬಿಟ್ಟು ಬಂದು ತಿರ್ಗಾ ಕತೆ ಶುರು ಮಾಡಿದ್ರು. ಬರ್ತಾ ಒಂದು ದೊಡ್ಡ ಬ್ಯಾಗ್ ಹೊತ್ಕೊಂಬಂದರು ಸರ್. ದೊಡ್ಡ ಬ್ಯಾಗು, ದೊಡ್ಡ ಬ್ಯಾಗ್ ಹೊತ್ಕೊಂಬಂದಿಗೆ ಒಳಗಡೆ ಬರ್ತಿರೋಂಗೆ ನಮ್ಮ ಆಫೀಸಲ್ಲಿ ಗಮ್ಮಂದಿತ್ತು ವಾಸ್ತೆ. ಅವರು ತಿಮ್ಮಪ್ಪಂಗೆ ಪೂಜೆ ಮಾಡ್ತಾರಂತೆ, ಇವರು ಸ್ನೇಹಿತರು. ಅದ್ರದ್ದೊಂದು ಕತೆ ಹೇಳಿದ್ರು, ನಾನು ಬೆಚ್ಚ ಬಿದ್ದೋಗ್ಬಿಟ್ಟೆ ಅವ್ರು ಹೇಳಿದ ಕತೆ ನೋಡಿದ್ರೆ. ಇವತ್ತಿಗೂ ತಿರುಪ್ತಿಗೆ ಹೋಗೋದೇ ಇಲ್ವಂತೆ ಮನುಷ್ಯ, ನಾವು ಹೋಗ್ತಾನೆ ಇರ್ತೀವಿ, ಹೋಗೋದೇ ಇಲ್ವಂತೆ. ಅದಕ್ಕೇನೋ ಕತೆ ಹೇಳಿದ್ರು, ಅವರೇ ಹೇಳ್ತಾರೆ. ಆಮೇಲೆ ಬಂದರು, ಇಟ್ಟರು ನನಗೆ ಟೇಬಲ್ ಮೇಲೆ. ಅಣ್ಣ ನಿಮ್ಗೆ ಎಷ್ಟು ಬೇಕೋ ಏನು ಬೇಕೋ ತಗೊಳ್ಳಿ ಅಂದರು. ಏನು ರವಿ ಅಂತಂದೆ. ಪ್ರಸಾದ ಏನು ದಪ್ಪ ಲಾಡು, ಹೊರಗಡೆ ನೈವೇದ್ಯ ಆಗಿದ್ದು ಪ್ರಸಾದ, ವಡೆ ಗಿಡೆ ಎಲ್ಲ ತೊಗೊಂಬಂದು ಕೊಟ್ಟರು ಪಾಪ. ಅಂದರೆ ಅವ್ರನ್ನ ಹುಡ್ಕೊಂಡು ಆ ಸ್ವಾಮೀಜಿ ಇನ್ನೆಲ್ಲೋ ಹೋಗಿದ್ದಾರೆ, ಇವ್ರು ಅಲ್ಲಿಲ್ಲ ಅಂತ ಅಂದ್ಬಿಟ್ಟು ಗಾಂಧಿ ಬಜಾರ್ಗೆ ಬಂದಿದ್ದಾರೆ. ಅಲ್ಲೇ ಪಾಪ ಮಿಸ್ ಆಗಿಬಿಟ್ಟು ಎಲ್ಲ ಮುಂದ್ಗಡೆ ಎಲ್ಲ ಹೊರಟೋಗಿದ್ದಾರೆ. ನೀವು ಅಲ್ಲೇ ನಾನು ಹೇಳಿದೆ ಅವ್ರು ರಾಮಕೃಷ್ಣ ಆಶ್ರಮದ ಮುಂದೆ ನಿಂತ್ಕೊಳ್ಳೋಕೆ ಹೇಳಿ. ನಮ್ಮದು ಸ್ವಾರ್ಥ ಇತ್ತು, ಸ್ವಾಮಿ ಪೂಜೆ ಮಾಡ್ತಾರಲ್ಲ ಇಲ್ಲಿಗೆ ನಮ್ಮ ಆಫೀಸ್ಗೆ ಬರೋಕ್ಕೆ ಹೇಳ್ಬಿಟ್ಟು ನಮಗೂ ಒಂಚೂರು ನೋಡಿದೆ, ಅದು ಪಾಪ ಆಗಲಿಲ್ಲ ಅದು. ಆಮೇಲೆ ವಾಪಸ್ಸು ಬಂದರು, ಎಲ್ಲ ಇಟ್ಟಾದ್ಮೇಲೆ ತಿರ್ಗಾ ವಾಪಸ್ ಅವ್ರು ಫೋನ್ ಮಾಡಿದ್ರು ಇವ್ರಿಗೆ. ಮಾಡಿದಾಗ ಇಲ್ಲ ನಾನು ನಮ್ಮ PR ವೆಂಕಟೇಶ್ ಅವ್ರ ಮೇಲೆ ಹೇಳಿದ್ನಲ್ಲ ಸರ್, ನಾನು ಕಾಶಿದು ಸಂಬಂಧಪಟ್ಟಿದ್ದು ಅವ್ರ ಮೇಲೆ ಇದ್ದೀನಿ ಅಂತ ಅಂದ್ಬಿಟ್ಟು ಪಾಪ ನನಗೆ ಫೋನ್ ಕೊಟ್ಟು ನಾನು ಫೋನಲ್ಲಿ ವಿಶ್ ಮಾಡಿದೆ ಅವ್ರಿಗೆ. ಶ್ರೀನಿವಾಸ ಅಂತಂದ್ರು. ಸರ್ ಪ್ರಸಾದ ಎಲ್ಲ ಬಂತು ಅಂತೆಲ್ಲ ಹೇಳಿದೆ. ನೆಕ್ಸ್ಟ್ ಟೈಮ್ ಬಂದಾಗ ಬನ್ನಿ ನಮ್ಮ ಮನೆಗೆ ಅಂತ ಹೇಳಿದೆ. ಹ್ಞೂ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಪಾಪ ಅದಕ್ಕೆ ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ, ಅದಕ್ಕೆ ಸ್ಫೂರ್ತಿ ನಮ್ಮ KS ವಾಸು ಹಿರಿಯ ಪತ್ರಕರ್ತರು. ಯಾಕೆಂದರೆ ಇವ್ರು ಅವ್ರ ಹತ್ರಕ್ಕೆ ಹೋಗಿಲ್ಲ ಅಂತಂದರೆ ಈ ಲಿಂಕ್ ನಮಗೆ ಸಿಗ್ತಿರ್ಲಿಲ್ಲ. ಈ ಲಿಂಕ್ ಸಿಕ್ಕಿಲ್ಲ ಅಂತ ಈ ಪತ್ರಿಕಾಗೋಷ್ಠಿನೇ ಆಗ್ತಿರಲಿಲ್ಲ. ಅವ್ರ ಪಾಪ ತುಂಬ ನಾಚಿಕೆ ಪಟ್ಟರು. ಸರ್ ನಾನೇ ಹೋಗಿ ಕೇಳೋದು, ಪ್ರೆಸ್ ಮೀಟೆಲ್ಲ ಮಾಡೋದು ಚೆನ್ನಾಗಿರಲ್ಲ ಸರ್, ನಾನು ಸಿನಿಮಾ ಆದರೆ ಓಕೆ ನಾನು ಕರಿತೀನಿ ಅಂತೇಳಿ. ಬೇಡ ಸರ್ ನಾನು ನಮ್ಮ ಸಂಸ್ಥೆಯಿಂದ ನಾನು ಕರಿತೀನಿ ಅಂತ ಹೇಳ್ಬಿಟ್ಟು ಕರೆದೀನಿ. ಒಳ್ಳೆ ಕಾರ್ಯಕ್ರಮ ಮಾಡೋಕ್ಕೆ ಹೊರಟಿದ್ದಾರೆ. ತುಂಬ ವಿಸ್ತಾರವಾಗಿ ಮಾತಾಡಿದ್ರು. ಚೇತು ನೀವು ಜಗಣ ಲೇಟಾಗಿ ಬಂದ್ರಿ, ಅದ್ಭುತವಾದ ಒಂದು ಎಮೋಷನಲ್ ಇರೋವಂಥ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ನಿಮ್ಮದು ಆಶೀರ್ವಾದ ಕೊಡಿ ಅಂತ ಕೇಳ್ಕೊಳ್ತಾ, ನನ್ನ ಪರ್ಸ್ನಲಾಗಿ ನಾನು ಕರೆದಿರೋದ್ರಿಂದ ನಮ್ಮ ಸಂಸ್ಥೆ ಮುಖಾಂತರ ಒಂದು ಪರ್ಸ್ನಲಾಗಿ ಕೇಳ್ಕೊಳ್ತಾ ಇದ್ದೀನಿ. ಬೇಕಾಷ್ಟು ಜನಕ್ಕೆ ಪ್ರಚಾರ ಬೇಕಾಷ್ಟು ಕೊಟ್ಟಿದ್ರಿ. ನಾವು ಕರೆಯೋ ಎಲ್ಲ ಒಳ್ಳೆ ಮತ್ತು ಬೇಡದಿರೋ ಪತ್ರಿಕೆಗೋಷ್ಠಿಗೆಲ್ಲನೂ ಬಂದು ಪ್ರಚಾರ ಕೊಟ್ಟಿದ್ರಿ. ಪಾಪ ರವಿಗೆ ಯಾತಕ್ಕೆ ಅಂತಂದರೆ, ನಾನು ಅವ್ರು ಬೇಡ ಅಂತಂದಾಗ ಇಲ್ಲ ಸರ್ ನೀವು ಮಾಡಿ ಪ್ರೆಸ್ ಮೀಟ್ನ, ಯಾಕೆ ಅಂತಂದ್ರೆ ಅಟ್ಲೀಸ್ಟ್ 4 ಜನಕ್ಕೆ ಹೆಲ್ಪ್ ಆಗುತ್ತೆ, ಒಂದು ಸ್ಫೂರ್ತಿ ಆಗುತ್ತೆ ನಿಮ್ಮಿಂದ ಯುವಕರಿಗೆ ಅಂತೆಲ್ಲ ಹೇಳಿದೆ. ಹೌದು ಹೌದು ನನಗೆ ಗೊತ್ತಿರೋಂಗೆ ಫಸ್ಟ್ ಟೈಮು ವಾಸು ಸರ್ ಹೇಳ್ದಂಗೆ. ಹಲೋ, ಫಸ್ಟ್ ಟೈಮು ಗೊತ್ತಿರೋಂಗೆ ಇಂಡಿಯಾದಲ್ಲೇ ಹೆಚ್ಚು ಕಮ್ಮಿ ಫಸ್ಟ್ ಟೈಮ್ ಮಾಡ್ತಿರೋದು. ಅಂದರೆ ಸ್ಪಾನ್ಸರ್ಸು ಎಲ್ಲೂ ಇಲ್ದಂಗೆ, ದುಡ್ಡು ಯಾರತ್ರ ಇಸ್ಕೊಳ್ದಂಗೆ, ಬೇರೆ ಯಾರತ್ರ ಪಾಂಪ್ಲೆಟಲ್ಲಿ ಕೆಳಗಡೆಗೆ ವಾಟ್ಸಪ್ ನಂಬರು ಅಥವಾ ಗೂಗಲ್ ಪೇ ನಂಬರ್ ಯಾವುದೂ ಹಾಕ್ದಂಗೆ, ಇದೇ ಥರ ಅವ್ರ ತಾಯಿ ಹೇಳಿದ ಪಾಲಿಸ್ಕೊಂಡು ಕೈ ಕಟ್ಕೊಂಡು ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆದವರು ಬೇಜಾನ್ ದುಡ್ಡು ಮಾಡ್ಬೋದಾಗಿತ್ತು, ಸಖತ್ತಾಗಿ ದುಡ್ಡು ಮಾಡ್ಬೋದಾಗಿತ್ತು. ಅವರು ಹಂಗೆ ಲೆಕ್ಕ ಹಾಕೊಂಡ್ರೆ ಮಾಡಿದ್ದಾರೆ, ಬೇಕಾದಷ್ಟು ಮಾಡಿದ್ದಾರೆ, ಬೇಜಾನ್ ಮಾಡಿದ್ದಾರೆ. ನಮಗೆ ಅದೇ ನಾನು ಆಗಲೇ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಹೇಳಿದೆ, ಪುರುಷೋತ್ತಮ ಅಂತ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅಷ್ಟು ನಮಗೆ ನಮ್ಮ ಚಿಕ್ಕಪ್ಪನ ಕಾಲದಿಂದ ಪರಿಚಯ ಇದ್ರೂ ಕೂಡ ಪಾಪ ನನಗೆ ಅವ್ರ ಕೆಲಸ ಕೊಡಲಿಲ್ಲ. ಹೆಂಗೋ ವಾಪಸ್ ಕೆಲಸ ನನಗೆ ಬಂತು, ಜಾಹೀರಾತು ಮುಖಾಂತರ ವಾಪಸ್ ನನಗೆ ಹೆಂಗೋ ಸೇರ್ಪಡೆ ಆಗೋವಂಥದ್ದು ಬಂತು. ಹಾಗಾಗಿ ಎಲ್ಲ ಮಾಧ್ಯಮದ ಸ್ನೇಹಿತರು ರವಿ ಅಂತ ಅವ್ರಿಗೆ ಒಂಚೂರು ಉತ್ತೇಜನ ಕೊಟ್ಟು ಇಂಥ ಒಂದು ದೇವತಾ ಕಾರ್ಯಕ್ರಮ ಮಾಡಬೇಕಾದ್ರೆ ಸ್ವಲ್ಪ ಎಂಕರೇಜ್ ಮಾಡ್ತು ಅಂದರೆ ಇನ್ನೊಂದಷ್ಟು ಜನಕ್ಕೆ ಕಾಶಿ ಯಾತ್ರೆನೋ ಅಥವಾ ಅವ್ರು ಹೇಳ್ದಂಗೆ ನೆಕ್ಸ್ಟ್ ಉಡುಪಿ ಕೃಷ್ಣನ ದರ್ಶನನೋ ಅಥವಾ ತಿಮ್ಮಪ್ಪನ ದರ್ಶನನೋ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಇನ್ನೊಂದು ಪ್ರೆಸ್ ಮೀಟ್ ಇದೆ. ತಿರುಪತಿ ಮಾತ್ರ ಒಂದು ಅದ್ಭುತವಾದ ಕತೆ ಹೇಳಿದ್ರು, ಮೈ ಜುಮ್ಮಂದೋಯ್ತು ನನಗೆ. ಇನ್ನೊಂದು ಸ್ನೇಹಿತರೆ, ವಾಸು ಸರ್ ಇಲ್ಲೇ ಇದ್ದಾರೆ. ಅದೇ ನಮ್ಮ ತಾಯಿ ಹೇಳ್ದಂಗೆ ಶವ ಸಂಸ್ಕಾರ ಮಾಡು ಅಂತ ಹೇಳ್ಕೊಟ್ರಲ್ಲ, ಇವತ್ತು ಸಾವಿರಾರು ಶವ ಸಂಸ್ಕಾರ ಉಚಿತವಾಗಿ ಮಾಡಿದ್ದೀನಿ. ನನಗೆ ಫೋನ್ಸ್ ಬರ್ತಾ ಇರ್ತದೆ. ಸೊ ಹೋಗಿ ನಾನೇ ಒಂದು ಬ್ರಾಹ್ಮಣರನ್ನಿಟ್ಟು ಸಣ್ಣದಾಗಿ ಪೂಜೆ ಮಾಡಿ ಶವ ಸಂಸ್ಕಾರ ಮಾಡೋದು ನನ್ನ ಇದು ಆದ್ಯ ಕರ್ತವ್ಯ ಮಾಡ್ತಾಯಿದ್ದೀನಿ.
ಪುನಿ ಸರ್ ಸತ್ತಾಗಾಗ್ಬೋದು, ಡಾಕ್ಟರ್ ರಾಜ್ಕುಮಾರ್ ಸತ್ತಾಗಾಗ್ಬೋದು, ವಿಷ್ಣು ಸರ್ ಸತ್ತಾಗಾಗ್ಬೋದು, ಮೊನ್ನೆ ನಮ್ಮ ಆ್ಯಂಕರ್ ಅಪರ್ಣ ಮೇಡಮ್ ಆಗ್ಬೋದು. ಈ ಥರ ಅವರು ಸಿನಿಮಾ ಸ್ಟಾರ್ಸ್ ಅಂತೆಲ್ಲ ಎಲ್ಲ ಯಾರು ಸತ್ರು ನಾನು ಫಸ್ಟ್ ಇರ್ತೀನಿ. ನನ್ನ ಆದ್ಯ ಕರ್ತವ್ಯ, ನನ್ನ ಗುಣ ಅಷ್ಟೇ ಸರ್. ಎಷ್ಟು ಅಂತ ಕೌಂಟ್ ಮಾಡಿಲ್ಲ, ಬಟ್ ಸಾವಿರಾರು ಆಗಿದೆ ಸರ್. ನಾನು ಬುದ್ಧಿ ಬಂದಾಗೇ ಮಾಡ್ತಾನೆ ಇದ್ದೀನಿ. ಹಳ್ಳಿಗೆ ಹೋಗ್ತೀನಿ, ಆಕ್ಸಿಡೆಂಟ್ ಆಗಿರ್ತದೆ, ಅನಾಥ ಶವ ಯಾರ್ದು ಇರ್ತದೆ, ಯಾರು ಕರೀಲೇಬೇಕಾಗಿಲ್ಲ ಸರ್. ನಾನು ಹೋದ್ರೆ ಮಾತ್ರ ನಾನೇ ಮಾಡಬೇಕು, ನನ್ನ ಕೈ ಕಟ್ಟಿಂದ ನಿಂತ್ಕೊಳ್ಳಲ್ಲ ಸರ್. ಇದೊಂದು 25 ವರ್ಷದಿಂದ ಮಾಡ್ತಾಯಿದ್ದೀನಿ ಸರ್. 25-30 ವರ್ಷದಿಂದ ಅನಾಥ ಶವ ಸಂಸ್ಕಾರ ನಾನೇ ಮಾಡ್ತಾಯಿದ್ದೀನಿ. ನಮ್ಮ ತಾಯಿ ಹೇಳಿದಕ್ಕೆ ಮಾಡ್ತೀನಿ ಸರ್. ನನ್ನ ಬಡತನ ಸರ್, ನನ್ನ ಬಡತನ ಹೆಂಗೆ ಮೇಲೆ ಬರಬೇಕು. ಆಮೇಲೆ ಸರ್, ಯಾರು ಭಯ ಭಕ್ತಿ ಇರ್ತದೆ ಅವ್ರಿಗೆ ಮುಕ್ತಿ ಸಿಗ್ತದೆ, ಯಾರು ಭಯ ಭಕ್ತಿ ಇಲ್ಲ ಅವ್ರಿಗೆ ಮಣ್ಣು ಮುಕ್ತಿ ಅಂತ ನನ್ನ ತಾಯಿ ಹೇಳಿದಂಥ ಒಂದು ವೇದವಾಕ್ಯನ ಯಾವಾಗೂ ಪಾಲಿಸ್ತೀನಿ. ಯಾರನ್ನ ಸತ್ತೋಗಿರಲಿ ಸರ್, ನನಗೆ ಬೇಕಾಗಿಲ್ಲ, ಫಸ್ಟ್ ಇರ್ತೀನಿ ಸರ್ ಅಲ್ಲಿ. ಅಂದರೆ ನನಗೆ ಅದು ಇದನ್ನು ಗೊತ್ತಿಲ್ಲ, ಇರ್ತೀನಿ. ಆಮೇಲೆ ಶವ ಸಂಸ್ಕಾರ ನಾನೇ ಮಾಡಿ, ನಾನೇ ಬೆಂಕಿ ಹಾಕಿ ಅಥವಾ ನಾನೇ ಮಣ್ಣಿಗೆ ಹಾಕಿ ಬಂದು 1 ನಿಮಿಷ ತಿರುಗಿದ ತಕ್ಷಣ ಎಲ್ಲ ಮರ್ತು ಹೋಗ್ತೀನಿ ಸರ್. ಹೌದು ಸರ್, ಕರೋನಾ ತೀರ್ಥ ಕೆಲಸ ಮಾಡ್ತಾಯಿದ್ದೆ. ಹೌದು ಸರ್, ನನ್ನ ತಂದೆ ಯಾವಾಗ ಹೇಳೋರು, ಏನೇ ಕಷ್ಟ ಬಂದಾಗ ನಮ್ಮ ಒಬ್ಬರು ಜಗಳ ಮಾಡಿದಾಗ ತಡ್ಕೊಳ್ಳೋ ಗುರು ಇದ್ದಾನೆ, ನಾನು ತಡ್ಕೊಳ್ಳೋ ಗುರು ಇದೆ, ನೀನು ಒಳ್ಳೇದು ಮಾಡ್ತೇನೆ. ನಾನು ಯಾವ ಸೀಮೆ ಗುರು ಅನ್ನಪ್ಪ, ನನಗೆ ಇಲ್ಲಿ ಫೀಸ್ ಕಟ್ಟೋಕ್ಕೆ ಕಾಸಿಲ್ಲ, ಸ್ಕೂಲ್ ಯೂನಿಫಾರ್ಮ್ ಇಲ್ಲ, ಬರೆಯೋಕ್ಕೆ ಪೆನ್ ಇಲ್ಲ, ಪೆನ್ಸಿಲ್ ಇಲ್ಲ ಅಂತ ಜಗಳ ಮಾಡಿದಾಗ ಗುರು ಬರ್ತಾನೆ ಇರೋ ಅಂತ ಹೇಳೋರು. ಆ ಗುರು ಯಾವ ಮುಖಾಂತರ ಬಂದೋ ಗೊತ್ತಿಲ್ಲ. ಇವತ್ತು ಭಗವಂತ ನನ್ನೆಲ್ಲ ಲೈಫ್ ಸೆಟ್ಲ್ ಆಗಿದ್ದೀನಿ ಅನ್ನೋದಕ್ಕೆ ಇದೇ ಸಾಕ್ಷಿ ಆಯ್ತು ಸರ್. 1ನೇ ತಾರೀಕು ರಾತ್ರಿ ಇಲ್ಲಿಂದ ಹೊರಡ್ತೀವಿ ಸರ್. 108 ಜನ ಸರ್, 108 ಜನ ಅಂದ್ಕೊಂಡ್ವಿ, ಅದು 101 ಜನ ಆಗಿದ್ದಾರೆ. 80 ಜನ ಟಿಕೆಟ್ ಫಿಕ್ಸ್ ಆಗಿದೆ ಇವತ್ತು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.